ಮೆಂತ್ಯ ಪಲ್ಯ ಕಡುಬು ಆಹಾ ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. 1-2 ಕಪ್ಪಷ್ಟು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಅರಿಶಿಣ ಪುಡಿ ಮತ್ತು ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ನೀರನ್ನು ಬೆರೆಸ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಹೀಗೆ ನಾದ್ಕೊಂಡು ರೆಡಿ ಮಾಡ್ಕೋಬೇಕು. ಈಗ ಇದನ್ನು ಹುರುಳಿ ಮಾಡಿಕೊಂಡು ಚಿಕ್ಕ ಕಡುಬುಗಳನ್ನು ಮಾಡ್ಕೋಬೇಕು. ಈ ಥರ ರೋಲ್ ಮಾಡಿ ಚಿಕ್ಕ ಪೀಸ್ಗಳಾಗಿ ಕಡುಬುಗಳನ್ನು ಮಾಡಿ ಹಾಕೋಬೇಕು. ಬಟನ್ ಸೈಜ್ ಶೇಪ್ಗೆ ಮಾಡ್ಕೊಂಡ್ರೆ ಜಾಸ್ತಿ ದಪ್ಪ ಆದರೆ ಚೆನ್ನಾಗಿ ಬೇಯಲ್ಲ, ತಿನ್ನಕ್ಕೆ ರುಚಿ ಇರಲ್ಲ. ಚಿಕ್ಕದಾಗಿ ಮಾಡ್ಕೋಬೇಕು. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ನೀರು ಕುದಿಯಕ್ಕೆ ಇಟ್ಟಿರಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈ ಕಡುಬುಗಳನ್ನು ಹಾಕಿ ಬೇಯಿಸಬೇಕು. ಎಣ್ಣೆ ಹಾಕೋದ್ರಿಂದ ಕಡುಬುಗಳು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಈ ಥರ ಬಿಡಿಯಾಗಿ ಬರುತ್ತೆ ಚೆನ್ನಾಗಿ. ಬೆಂದ ಮೇಲೆ ಇದನ್ನು ಬಸ್ತು ನೀರನ್ನು ತೆಗಿಬೇಕು. ಈಗ ಒಂದು ಪಲ್ಯ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಜೀರಿಗೆ, ಬೆಳ್ಳುಳ್ಳಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಮತ್ತು ಖಾರದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ ಆ ಕಡುಬುಗಳನ್ನು ಬೇಯಿಸಿಟ್ಟಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಅಲ್ಟಿಮೇಟ್ ಮೆಂತ್ಯ ಪಲ್ಯ ಕಡುಬು ಈಸ್ ರೆಡಿ. ಆಗಲೇ ಹೇಳ್ದಂಗೆ ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಟಕ ಮಾಡ್ಕೊಳ್ಳಿ, ಪಟ ತಿಂತಾಯಿರಿ. ಎಂಜಾಯ್ ಮೆಂತ್ಯ ಪಲ್ಯ ಕಡುಬು. ಥ್ಯಾಂಕ್ ಯು.